ನಿನ್ ತಮ್ಮ ದೇವರು ಅಂತ ಹೇಳಿಲ್ಲ, ನಿಮ್ಮ ಆಶೀರ್ವಾದ ಸಿಗುತ್ತೆ. ಆಶೀರ್ವಾದ ನೀವು ಎಲ್ಲರೂ ಸಿಗುತ್ತೆ. ಬಾಯ್ಕೊಂಡ ಅಲ್ಲಡಕ್ಕಾಗಿ ಅವ್ನು ತೀರ್ಥ ಕೊಡ್ತಾರೆ, ಅವರೇ ಹುಷಾರಾದರು. ಅಲ್ಲಿ ನೋಡಿ ಅವ್ನು ಬರೀ ಒಂದು ಫೋಟೋ ಕೊಟ್ಟು ಬರೋ ಲಿಂಗಾಯತಲ್ಲಿ ನಂಜನಗೂಡ ಅಮಾವಾಸ್ಯ ಒಂದು ದಿವಸ ಬಂದು ಕಸ ಎತ್ತಾನೆ ಗೌರವ ಅವ್ನು ಕೆ ವಿ ಕೆಲಸ ಒಂದೇ ಒಂದು ಫೋಟೋ ಕೊಡಿ. ಮಾತೇ ಗೊತ್ತಿರಲ್ಲ ಪುಣ್ಯಾತ್ಮ, ಅರೆ ಬಿಡಿತಾನೆ ಅವನೇ ತಡೆ ಹೊಡಿತಾನೆ ಮಂಜ. ಸ್ವಂತನೇ ಇಲ್ಲ ಪುಣ್ಯ ಇಬ್ಬರು ಇದ್ದಾರೆ ನೋಡ. ನಾನು ಇವನೇ ನಂಬೋದು ಯಾರು ಗೊತ್ತಾ, ಬರೋದು ಯೂಟ್ಯೂಬ್ ಮಾಡೋದು, ಶೇರ್ ಮಾಡೋದು, ಲೈಕ್ ಮಾಡೋದು, ಇದು ನೀವೇ ನಮ್ಗೆ ಅಂದಾದ್ರು. ಎರಡು ಅಂದಾದ್ರು ಇಲ್ಲಿ ನಾವೇ ನನಗೇನು ಮಾಡೋಕ್ಕೆ ಬರೋದಿಲ್ಲ, ನಾವು ಎಲ್ಲರನ್ನೂ ಬೇಯೋದಿಲ್ಲ. ಆದರೆ ನೀವು ಭಕ್ತರಾಗಿ ಬರಬೇಕು, ಭಕ್ತಿಕರಾಗಿ ಬರಬಾರ್ದು, ಬಗ್ ನೋಡೋಕೆ ಬರಬಾರ್ದು. ಜನ ದೇವ್ರು ನೋಡ್ರಪ್ಪ ಅಂದ್ರೆ ದೇವ್ರ ಪಕ್ಕ ಏನಕ್ಕೆ ಬಗ್ ನೋಡ್ತಾರೆ. ಉದಾಹರಣೆ ಜಾತ್ರೆ ಮುಂಚೆ 10 ರೂಪಾಯಿ ಇಟ್ಟಿದ್ದೆ ಫಸ್ಟ್ ದೇವಸ್ಥಾನ ಪತ್ತೆ ಇದನ್ನು, ಅಲ್ಲಿ ಹಿಂಗೆ ಬಗ್ ನೋಡೋರು. ಹಿಂದಿಗೆ ಹೇಳಿದೆ ನಾನು ಆ ಕಡೆ ಬಿಟ್ಟು ಅಲ್ಲಿ ಸಣ್ಣ ಗುಡಿ ಒಳಗೆ ತೆರೆ ಹಾಕೊಂಡಿದ್ದೆ, ಆ ತೆರೆ ತೆಗೆದು ನೋಡ್ರಿ ಏನಕ್ಕೆ ಕಡೆ ಕಡೆಗೆ ಅಂತ. ಹಂಗಾಗಿ ಎಲ್ಲ ಹತ್ತು ಕಳಿಸ್ಬಿಟ್ಟೆ. ಜನ ಬರೀ ಬಗ್ ನೋಡೋದು ಜಾಸ್ತಿ, ಬಗ್ ನೋಡೋ ಅಭ್ಯಾಸ ಬಿಡಿ, ಕಂಡ ಬಗ್ಗೆ ಮಾತಾಡೋದು ಬಿಡಿ. ಯಾರು ಏನು ಬಿಡ್ತೀರಾ? ಕಂಡ ಬಗ್ಗೆ ಮಾತಾಡೋದು, ಬಗ್ ನೋಡೋ ಅಭ್ಯಾಸ, ಸಾಲ ಮಾಡೋದು, ಅಪ್ಪ ಅಮ್ಮ ಹಸಿಗೆ ಸೇರೋದು, ಇವನು ಬಿಟ್ಬಿಟ್ರೆ ಉದರಾಗಲ್ವ ಈ ಅಂತೆ ನಾಡ್ಬೇಡ. ಪುಸ್ತಕ 50,000 ದುಡ್ಡು ಬಿಲ್ ಮಾಡೋ ಅಂತೀನಿ. ನನ್ನ ಪ್ರಕಾರ ಯಾರು ಶ್ರೀಮಂತ ಅಂದರೆ ಆರೋಗ್ಯ ಇರೋನು. ಉದಾಹರಣೆ 84 ವರ್ಷ ನಮ್ಮ ಅಪ್ಪನಿಗೆ, 72-73 ವರ್ಷ ನಮ್ಮ ಅಮ್ಮಂಗೆ. ಅವ್ರು ಕೂತಿದ್ದು, ಅವ್ರಿಬ್ರು ಕೂತಿದ್ದು ನಾನು ನೋಡೇ ಇಲ್ಲ. ಇದಾರೆ ಅಪ್ಪ ಅಮ್ಮ ಇದ್ದಾರೆ. ನೋಡಿ ಉತ್ಸವ ಮುಟ್ಟು ಅಲ್ಲೇ ಕೂತಿದೆ, ಅದೇ ಹೊತ್ಕೊಂಡು ಕುಣಿಯೋದು ನಾನು. ಕಿಟಕಿ ಕಾಣುತ್ತೆ ನೋಡಿ ನಮ್ಮ ಮನೆಯೊಳಗೆ. ಆ ಎಮ್ಮಗೆ ಎಂತ ಇದಂದ್ರೆ ದೇವಸ್ಥಾನ ಕಟ್ಟಿ ಮನೆಗೆ ಅವ್ಳು ಅಲ್ಲೇ ಇರ್ಬೇಕಂತ ಮನೆಗೆ ನಾವಿರೋ ಜೊತೆ ಇರ್ಬೇಕು. ಅವಳು ಏನು ಮಾಡೋಣ, ಸೂತ ಗೀತ ಏನು ಕೇಳಲ್ಲ, ಅಲ್ಲೇ ಕೂತ ನೋಡೋಣ. ಅವಳಲ್ಲೇ ಕಾಣ್ತಾಳೆ ಹಳ್ಳಿ ಅವಳು, ಅವಳೆ ಕಳ್ಳಮ್ಮ. ಆಶ್ರಮ ಮಾಡು ಮಮ್ಮಿ, ಮಾಡಂತಿ ನೀನು ಅಮ್ಮ ತಲೆ ಕೆಸ್ಕೊಬೇಡ. ನೋಡಿ ಬಿಸ್ಲ ಮೇಕಪ್ ಹೋಗುತ್ತೆ. ಪುಣ್ಯಾಪುರ ನಮ್ಮ ಮನೆಗಾರ ಕೊಡ್ತಾರೆ, ನಮ್ಮ ಮನೆ ಜಾಸ್ತಿ ನಾವು ನೋಡಿರ್ತೀವಿ. ನೀವು ನಾವೊಂದು 18 ಜನ ಎಲ್ಲ 40 ಜನ ಇರ್ತೀವಿ ನಾವು, ನಮಗೆ ಗ್ಯಾಸ್ ಹರಾಗ್ತಾ ಇಲ್ಲ. ಅದಾದ ಸಾಮಾನ್ಯವಾಗಿ ಯಾರು ಮನಸ್ಸು ಬೇರೆ ಮಾಡ್ಕೊಬೇಡಿ. ಗ್ಯಾಸ್ ಸಿಕ್ಕಲಿ ವ್ಯವಸ್ಥೆ ಮಾಡೋಣ. ಒಂದು ಒಲೆ ಇದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ, ಮೊನ್ನೆ ತಂದಿದ್ದೆ ಒಂದು ಒಲೆಯ. ಯಾರೋ ಡೂಪ್ಲಿಕೇಟ್ ಕೊಡ್ತೀನಿ ಅಂತ ಹುಡಿತಾ ಇಲ್ಲ. ಅದಾದ ಮತ್ತೆ ಗ್ಯಾಸ್ ಒಲೆ ಅಡುಗೆ ಮಾಡೋಂಥ ಬಿಲ್ಡಪ್ ಭಟ್ರು ಬರ್ತಾರೆ, ಅವ್ರು ಸೌದೆ ಒಳಗೆ ಅಡುಗೆ ಮಾಡೋಂಥ ಒಳ್ಳೆ ಭಟ್ರು ಸಿಗ್ತಾ ಇಲ್ಲ. ಸಿಗ್ತಾರೆ. ಮೊಬೈಲ್ ಬಿಟ್ಟರೆ ಕೆಲಸನೇ ಮಾಡಲ್ಲ. ಈಗ ಮೊಬೈಲಿಂದ ಕೆಲಸ ಮಾಡೋದು ಯಾರು ಬರ್ಬೇಕು ನಮಗೆ. ಮಹಿಮೆ ಕಂಡ್ರೆ ನನಗೆ ಆಶ್ಚರ್ಯ ಆಗುತ್ತೆ. ಇದೇ ಕೈಗೆ ದೇವ್ರು ಸಿಕ್ಕಿರೋದು, ಅದೇ 5 ಅಡಿಗೆ ನೀರು, 8 ಅಡಿಗೆ ವಿಗ್ರಹಮೂರ್ತಿಗಳು ಹೇಗಿದ್ದಾವೆ ಹಾಗೆ ಮಕ್ಕಳಿದೆ ನನಗೆ. ಅಲ್ಲೇ ಬಲಮುರಿ ಇಟ್ಟಿರ್ತೀನಿ ನೋಡಿರ್ತೀರ, ಆ ಒಂದು ಮರವಾಗಿ ಬೆಳೀತಿರೋದು ಒಂದು ದೇವರು ಮಧ್ಯಾಹ್ನ ಟರ್ನ್ ಆಗೋದು. ಇವಾಗ ಒಂದ್ಸರಿ ಹೋಗಿ ನೋಡಿ, ಮಧ್ಯದಲ್ಲಿ ಅದು ಗಂಗಮ್ಮ ಟರ್ನ್ ಆಗುತ್ತೆ. ನೀವು ಫೋಟೋ ಹೊಡೆದು ಡೈರೆಕ್ಟ್ ಬರುತ್ತೆ. ಫೋಟೋ ಹೊಡಿಬೇಡಿ ಅಂದಿಲ್ಲ, ಫ್ಲಾಶ್ ಆಫ್ ಮಾಡ್ಕೊಂಡು ಒಂದು ಫೋಟೋ ಹೊಡ್ಕೊಳ್ಳಿ. ವಿಡಿಯೋ ಕಾಲ್ ಮಾಡಿ ನಿಂತ್ಕೊಂಡು ಬಿಲ್ಡಪ್ ಕೊಡಕ್ಕೆ ಹೋಗಬೇಡಿ. ನಮ್ಮ ಮೊಬೈಲ್ ಇದಾವೆ ಈಗೆಲ್ಲ ಹುಚ್ಚು ಜನಕ್ಕೆ. ವಿಡಿಯೋ ಕಾಲ್ ಮಾಡಿ ನಿಂತ್ಕೊಂಡು ಮುಖಾಮುಷ್ಟಿ ತಿರುಗಿರಿ ಒಳಗಡೆ ಬೈತೀವಿ. ಫೋನ್ ಎತ್ತಿರಿ ಬೈಯಲ್ಲ, ಹುಚ್ಚರಾದ್ರೆ ಬೈತೀವಿ. ಫೋನ್ ಎತ್ತಿರಿ, ದೇವಸ್ಥಾನ ಎತ್ತಿರಿ ಬೈಯಲ್ಲ. ಎಲ್ಲಿಂದ ಬಂದಿರ್ತೀರಿ, ನಿಮ್ಮ ಮನೆಯವ್ರು ಯಾರೋ ಫೋನ್ ಮಾಡಿರ್ತಾರೆ, ನಿಮ್ಮ ಅಪ್ಪ, ನಿಮ್ಮ ಅಮ್ಮ, ನಿಮ್ಮ ತಮ್ಮಗಳು ಮಾಡಿರ್ತಾರೆ. ದೇವಸ್ಥಾನಕ್ಕೆ ಎತ್ತಿ ಅಲ್ವೇಣ, ದೇವಸ್ಥಾನಕ್ಕೆ ಇದೀನಿ ಕಟ್ ಮಾಡಿ, ಆಮೇಲೆ ಮಾಡ್ತೀನಿ ಕಟ್ ಮಾಡಿ. ಅವಶ್ಯಕತೆ ಇದ್ರೆ ಕೆಳಗೆ ಕೂಗಾಡಿ, ನಾವೇನು ಬೇಜಾರಾಗಲ್ಲ. ಇಲ್ಲಿ ಮಾಹಿತಿ ಕೆಳಗೆ ಒಳ ಕೂಗಾಡಿದ್ರೆ ಬಯಲೇಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಜನಸೇವೆ ಮಾಡೋದು ಸುಲಭ ಅಲ್ಲ. ಅದು ನಮ್ಮ ಇಂಡಿಯಾದಲ್ಲಿ, ಅದು ನಮ್ಮ ಹಿಂದೂಗಳಿದಾರಲ್ಲ, ಶ್ರೀರಾಮಚಂದ್ರನ ಮನೆನೇ ಹಾಳು ಮಾಡ್ದವಪ್ಪ. ಕೃಷ್ಣನ್ನೇ ಬಿಡ್ಲಿಲ್ಲ, ಇನ್ನು ನಮ್ಮನ್ನು ಬಿಡ್ತೀರಾ? 1000 ಜನ ಕುಳ್ಳೆ ಮಾಡಿದ್ದು ಯಾವನು ಹೇಳಲ್ಲ. ಒಬ್ಬರಿಗೆ ಏನೋ ಬೈದ್ಬಿಟ್ರೆ ಹೇಳ್ತೀನಿ. ಇತ್ತೀಚೆಗೆ ಇಲ್ಲಿ ಕಳ್ತನೂ ಆಗಲ್ಲ, ಕಳ್ಳು ಕಡಿಯಲ್ಲ, ನಾಯಿ ಬಗಳಲ್ಲ ಅಂತ ದೇವಸ್ಥಾನ ಇದು. ಒಂದು ನಾಯಿ ಯಾರಿಗೂ ಮನುಷ್ಯರಿಗೆ ರಾತ್ರಿ ಹೊತ್ತು 61 ಭಕ್ತರು ಬಗ್ಲೋದಿಲ್ಲ, ಒಳಗೆ ಹೋದ್ರು ಬಿಡೋದಿಲ್ಲ. ಒಂದು 8 ನಾಯಿ ಸಾಕಿದ್ದೀನಿ, ಅಲ್ಲಿಂದ ಬಿಡೋದಿಲ್ಲ. ಇವೆಲ್ಲ ಶಾಸನಗಳು ನಂಬಕ್ಕೆ ಆಶ್ಚರ್ಯ. ಆ ತರ ದೇವಸ್ಥಾನದಲ್ಲಿ ಆದ್ರೂ CC ಕ್ಯಾಮರಾ ಹಾಕೀನಿ. ಇಲ್ಲೇ ಇರಮ್ಮ, ನೀವೇನು ಮಮ್ಮಿ ಮಮ್ಮಿ ಇನ್ನೊಂದು ನೋಡ್ರಿ ಅನ್ನ ಅಂತೀಯಲ್ಲ ಆಂಟಿ ಇಂಗ್ಲೀಷ್. ಓ ಅದು ಮುಖ್ಯ. ಹೊಸ ಹೆಣ್ಣು ಗಂಡ ಆಯ್ತಂಗಿ ಹಂಗೆ ಬಾ. ನೋಡ್ರಿ 50,000 ಮಾಡಿ ಎಲ್ಲ ಯಾರು ಸೈಡ್ ಬರ್ರಿ. ಅಲ್ಲಿ ಹೋಗ್ಬಿಟ್ರಲ್ಲ ಕಲ್ ಮೇಲೆ ಇಟ್ಕೊಂತೀನಿ. ಕಾರಣ ನೀವೇ
ಬೆಳಿಗ್ಗೆ 6 ಗಂಟೆ ಬಂದರೆ ದೇವ್ರ ಒಳಕ್ಕೆ ನಿಲ್ಲಲ್ಲ. ಸಾಯಂಕಾಲ 6 ಗಂಟೆ ಮೇಲೆ ಸ್ಟಾಪ್ ಯಾಕೆ ಮಾಡಿ ಗೊತ್ತಾ? 6 ಗಂಟೆ ಮೇಲೆ ಉಳ್ಕೊಂಡ್ರೆ ಬೆಸಿ ಕೊಡಿ ಅಂತ ಕೇಳ್ತೀರ. ಯಾರು ಬೇಡ ಟೆಂಪೋ ಬಿಟ್ಟಿದ್ದೆ, ಪರ್ಯಟದ ಮೇಲೆ ಫ್ರೀ ಟೆಂಪೋ ಬಿಟ್ಟಿದ್ದೆ. ಒಬ್ಬರು ಎತ್ಬಿಡ್ರೆ ನಿನ್ನಂತಾರೋ ಲೇಟ್ ಆಗುತ್ತೆ, ಬನ್ನಿ ಡ್ರಾಪ್ ಮಾಡಿ ಬನ್ನಿ, ಟ್ರೈನ್ ಆಗುತ್ತೆ ಬನ್ನಿ ಇನ್ನರು ನಿಲ್ಲಿಸ್ಬಿಟ್ಟೆ. ಈಗ ಬರೀ ಅಂದಾಶಮ ಹೃದಯಶಮ ಅಕ್ಕಿ ಹೊಡಿತೀವಿ. ಯಾರ ತಂಗಿಯರು ಏನಾರ ಕಷ್ಟಿದೆ ಒಂದು ಸೀರೆ ಕೊಡ್ತೀವಿ, ಒಂಚೂರು ಯಾರ ಬಡ ಒಂಚೂರು ಬಸ್ಸಾರು ಕೊಡ್ತೀವಿ. ಕೈ ಕಾಲಿಲ್ದ ಅಂತಕ್ಕಂಥವ್ರಿಗೆ, ನೊಂದು ಬಂದಿರೋ ಅಂತಕ್ಕಂಥವ್ರಿಗೆ ಒಂದು ಅಂತರ ಕಟ್ತೀವಿ. ಸಾಕು. ಇದಕ್ಕಿಂತ ಜಾಸ್ತಿ ಸೇವೆ ಮಾಡೋಕೆ ಹೋದರೆ ಶ್ರೀರಾಮಚಂದ್ರ ಮನೆಗೆ ಉಂಡು ಅವ್ರ ಮನೆಯ ಬೆಂಕಿಗೆ ಒಬ್ಬ, ಹೌದಲ್ವ? ಅವ್ರ ಸಂಸಾರ ಹಾಳಾಗೋಯ್ತು. ಇನ್ನು ಕೃಷ್ಣನ 5 ಗಂಟೆ 4 ಹೇಳೋದು ನಾವು, 12 ಗಂಟೆ ಮಲ್ಕೊಳ್ಳೋದು ನಾವು. ಎಲ್ಲಿಂದಲೋ ಬರ್ತೀರಿ, 1 ನಿಮಿಷಕ್ಕೆ ನೀವು ಕಂಪ್ಲೇಂಟ್ ಕೊಟ್ಟರೆ ನಾವು ಸ್ಟೇಷನ್ಗೆ ಹೋಗ್ಬೇಕು. ಬೇಕಾದ್ರೆ ಸೇವೆ ಬೇಕನಮ್ಮ, ಎಲ್ಲಿಂದಲೋ ಬರ್ತೀರಿ ನಿಮ್ಮ ಕಷ್ಟಕ್ಕೆ. ನೀವು 1 ನಿಮಿಷಕ್ಕೆ ಕಂಪ್ಲೇಂಟ್ ಕೊಟ್ಟರೆ ನಾವು ಸ್ಟೇಷನ್ಗೆ ಹೋಗ್ಬೇಕು. ಅದಕ್ಕೆ ಜನಸೇವೆ ಮಾಡಲ್ಲ, ತೀರ್ಥ ಹಾಕ್ತೀನಿ. ಯಾರನ್ನ ಮುಟ್ಟಿರಿ ಕಂಪ್ಲೇಂಟ್ ಕೊಟ್ಬಿಡ್ರಿ. ನಾನು ಸ್ವಾಮಿ ಬಂದು ಭಕ್ತರೇ ಬೆಳೆಸಿ ಭಕ್ತರೇ ಉದ್ಧಾರ ಮಾಡೋ ದೇವಸ್ಥಾನ ಇಟ್ಟಿದ್ದು ನಂದೇ ಗೊತ್ತಿರುತ್ತೆ. 500 ಒಬ್ರು ಬರ್ತಾನೆ, ಕಾಲ್ ಬರುತ್ತೆ, ಎಡಿಟ್ ಮಾಡ್ತಾನೆ, ಒಬ್ಬ ಕರ್ನೂಲ ಎಡಿಟ್ ಮಾಡ್ತಾನೆ, ಫೋಟೋ ಹಾಕಿದ್ರೆ ಬಂದು ಮುಸ್ಲಿಮಾನ್ ಜನಾಂಗ ನಾನಲ್ಲ. ಅರ್ಥ ಮಾಡ್ಕೊಳ್ಳಿ. ಹೇಳೋದನ್ನ ಕೇಳಿ ತೃಪ್ತಿಯಿಂದ ಕೆಲಸ ಮಾಡಿ. ದೇವರು ನಮ್ಮ ಮನಸ್ಸಲ್ಲೇ ಇರುತ್ತೆ. ಕಾಯಿ ಕಟ್ಟಿದ್ರೆ, ಕೋಳಿ ಕೊಯ್ದ್ರೆ, ಮಟನ್ ಕೊಯ್ದ್ರೆ, ಕಡ್ಡಾಯ ಕಟ್ಟಿದ್ರೆ ಸ್ನಾನ ಮಾಡಿ ದೇವರು ಬರೋದಿಲ್ಲ. ಶುದ್ಧವಾದ ಭಕ್ತಿಯಿಂದ ಅಡ್ಬಿದ್ರೆ ನಾನು ನನ್ನದು ನನ್ನಿಂದಲೇ 3 ಬಿಟ್ಟು ಅಡ್ಬಿದ್ದು ಆಶೀರ್ವಾದ ಮಾಡ್ತೀನಿ. ಹೆಣ್ಮಕ್ಳು ಮಂಡಿ ಕೊಟ್ಟು ನಮಸ್ಕಾರ ಮಾಡಿ. ನೀವು ತಾಯರಾಗ ಯೋಗ ಪಡೆದಿರಿ, ನಿಮ್ಮ ಎದೆವಾಗ ನೆಲಕ್ಕೆ ಬಿಟ್ಬಾರ್ದು. ಯಾರ ಹೇಳ್ಕೊಟ್ರಂತ ಒಂಟಿ ಕಾಲ ಬೀಳ್ಬೇಡಿ. ಮನುಷ್ಯನ ದೇಹದಲ್ಲಿ ಯಾವ್ದು ಒಂಟಿ, ಯಾವ್ದು ಕಣ್ಣು ಒಂಟಿ ಇಲ್ಲ, ಮೂಗು ಒಂಟಿ ಇಲ್ಲ, ನಾಲಿಗೆ ಒಂಟಿ ಇಲ್ಲ. ನಾಲಿಗೆ ಎಷ್ಟವೆ? ಎಲ್ಲ ಎಳ್ಳೆಡ್ಡೆ ಇರೋದು. ಜನ ಯಾವನ ಹೇಳ್ಕೊಟ್ಟ ಅಂತ ಒಂದು ದಾರ ಹಾಕಿ ಕಾಲಿಗೆ ಅಡ್ಬೇಡ, ಸ್ಟೈಲಾಗಿ ಅಡ್ಬೇಡ, ಹೆಣ್ಮಕ್ಳಿಗೆ ದಾರ ನೋಡಲಿ ನಾವು ಅಂತ ಕಿಸ್ಸಿಂಗೆ. ಅದು ಹೆಣ್ಣಾಲಿ ಗಂಡಾಲಿ ನಿಮ್ಮ ತಲೆ ನೆಲಕ್ಕೆ ಹಾಕಿಸಿ ದಯವಿಟ್ಟು ಅಡ್ಬೇಡಿ. ದೇವ್ರಿಗೆ ಶರಣಾಗ್ರಿ. ಯಾಕಂದರೆ ಪ್ರಕೃತಿ ಮುಂದೆ ಯಾವ ಮನುಷ್ಯನದು ಇಲ್ಲ, ಯಾವ ನಾಟ ನಡೆಯಲ್ಲ. ಮಳೆ ಬರ್ಸೋಕ್ಕೆ ಯಾವ ಕಾಲ ಆಗಲ್ಲ, ಬೆಳೆ ಬರ್ಸೋಕ್ಕೆ ಯಾವ ಕಾಲ ಆಗಲ್ಲ. ಜೋರ ಮಳೆ ಬಂದರೂ ಬೈಕಂತೀರಿ, ಮಳೆ ಇಲ್ದ್ರು ಬೈಕಂತೀರಿ, ಬಿಸಿಲು ಬಂದರೂ ಬೈಕಂತೀರಿ, ಸೆಕೆ ಆದ್ರೂ ಬೈಕಂತೀರಿ. ನಮ್ಮ ಜನಗಳಿಗೆ ಮೆಚ್ಚಕ್ಕಾಗಲ್ಲ. ಭಗವಂತ ಜನಗಳು ಮೆಚ್ಚಕ್ಕಾಗಲ್ಲ ಅಂತ ಕಲ್ಲಾಗ್ಬಿಟ್ಟಿದ್ದಾನೆ, ಹೌದಲ್ವಾ? ಜನಗಳು ಮೆಚ್ಚಕ್ಕಾಗಲ್ಲ. ಜಾಸ್ತಿ ಜನ ಇದ್ರು ಬೈಕಂತಾರೆ, ಲೇಟ್ ಆಗುತ್ತಾ ಅಂತಾರೆ. ಒಳಗಡೆ ಒಬ್ಬ ನನ್ನಂತನೊಬ್ಬ ನಿಮಗೆ ಕಷ್ಟ ಇದ್ರೆ ನನಗೆ ಒಬ್ರಿಗೆ ಒಳಗೆ ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ಉದಾಹರಣೆ, ಬ್ರೈನ್ ಟ್ಯೂಮರ್ ಅಂತ ಒಂದು ಗಂಡೆ ಅಂತ ಹೇಳ್ತಾರೆ ಒಳಗಡೆ. ಮುಗಿಗೆ 1.5 ತಿಂಗಳು ಮಗು ಹೇಳ್ತಾರೆ. ನಾನು ಓದ್ಬಿಡ್ತೀನಿ, ನನಗೂ ಮಕ್ಕಳಿದಾವಲ್ಲ. ನನಗೊಂದು ಮಗು ತೀರೋಯ್ತು, ಗೊತ್ತಿರುತ್ತೆ. ನಂಗೆ 16 ವರ್ಷ ಮಗಳು. ಡಾಕ್ಟ್ರ್ ಒಬ್ಬ ಮನ್ಸು ಮಾಡಿದ್ರೆ, ಡಾಕ್ಟ್ರ್ ಮನ್ಸು ಮಾಡಲಿಲ್ಲ. ನಂಗೆ ಚಿಕ್ಕ ವಯಸ್ಸಿನ ಮಗು, ಗರ್ಭಿಣಿನ ಮೆಂಟಿ, ನಾನು ಲಾರಿ ಡ್ರೈವರ್, ಬರೋತಿ ಮಗು ನೋಡಿರಲ್ಲ ಡಾಕ್ಟ್ರು. ಆಗ ದೇವ್ರ ಸಿಕ್ಕ ಮೇಲೆ ಮುತ್ತಂತ ಮಕ್ಕಳು ನನಗೆ. ನಾನು ಹೊಳ್ತಾ ಇರ್ತೀನಿ, ಅಜಗಡೆ ಬಂದು ಶುರು ಮಾಡ್ತಾನೆ ಬಿಡ್ತಾನೆ ಗಲಾಟೆಯ. ಕಳಿಸ್ರಿ ಅವ್ರದ್ದು ಏನು ನೋಡ್ತೀರಾ ಅಂತಾನೆ. ಹಿಂಗೆ ನಮ್ಮ ಜನಗಳು ಜನಸೇವೆ ಮಾಡೋಕ್ಕಾಗಲ್ಲ. ಹಂಗಾಗಿ ಕೇಳಿ, ಒಂದೇ ಪವಾಡ, ಜಾಸ್ತಿ ಪವಾಡ ನಡೆಯೋದು ನಂಬಿಕೆಯಿಂದ ಮಾತ್ರ ನಡೆಯುತ್ತೆ. ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ. ಈಗ ಯಲಾಂಕ ಶ್ರೀಮಂತ ಬಂದು ಫೋಟೋ ಕಂಡಿರ್ತಾನೆ, ಸೀರೆ ಕಂಡಿರ್ತಾನೆ, ಹೇಗೆ ಒಳ್ಳೆದಾದ್ರಿಂದ ಆಯಿತಾ. ಈಗ ಕಾಯ್ದುಕೊಂಡು ಹೋದ ಅವನೇ KB ಕೆಲಸಗಾರ. ಅಂದಾದರೆ ದೊಡ್ಡ ಪವಾಡ ನಂಬಿಕೆನೇ ದೊಡ್ಡ ಪವಾಡ. ಈ ಕ್ಷೇತ್ರದಲ್ಲಿ ನಂಬಿಕೆ ಒಂದು ದೊಡ್ಡ ಪವಾಡ. ಯಾವ ದೇವರು 9 ಸರಿ ಬಾ, 10 ಸರಿ ಬಾ, 100 ಸರಿ ಬಾ ಅಂದಿಲ್ಲ. ಒಂದ್ಸರಿ ಕ್ಲಾಸ್ ಹಾಕ್ಬಿಡೋಣ. ನಮ್ಮ ದೇವಸ್ಥಾನ ಕೆಲಸ ಮಾಡ್ತಿರೋ ನೋಡಲ್ಲಿ ಕಸ ಎತ್ತಾನ KB ಕೆಲಸಗಾರ 500 ನಿಮಗೂ ಸೇರಿ ಯಾರ್ಯಾರು ದೇವಸ್ಥಾನ ಕೆಲಸ ಮಾಡ್ತೀರ ಅವನು ಎಲ್ಲ ಕುಂಟ ಎಲ್ಲ ಸೇರಿ ಇನ್ನೊಂದು ಜೋರು ಎಲ್ಲರಿಗೂ ಸೇರಿ ಹಾಕ್ಬಿಡಿ. ಈಗ ಮಗು ಹುಷಾರಿಲ್ಲ ಅಂತ ತಾಯಿ ಬಂದಿರ್ತದೆ, ತಂದೆ ಬಂದಿರಲ್ಲ. ಉದಾಹರಣೆ, ತಾಯಿ ಹಿಂಗೆ ನಿಂತಾಳೆ, ಕಾಲೊಂದು ಬರೋವರೆಗೆ ಹಾಕ್ಯಂಡು ಹಿಂಗೆ ಹೊಟ್ಟೆ ಬರ್ಸ್ಬಿಟ್ಟು ನಿಂತಾಳೆ. ಹಿಂಗೆ ಮಗಿಗೆ ಹುಷಾರಿಲ್ಲ ನೋಡಿ ಅಂತಾಳೆ. ನನ್ನ ಮಗಿ ಹುಷಾರು ಅಡ್ಬೀಳೋದಿಲ್ಲ. ಇನ್ನು ನಮ್ಮ ಮಗಳಿಗೆ ಮದುವೆ ಆಗ್ಬೇಕು ಅಂತ ನಮ್ಮ ಅಮ್ಮನ ಹತ್ರ ಬಂದಿರ್ತಾರೆ, ಅದ ವಯಸ್ಸಾರು. ನಮ್ಮ ಮಗ ಭಾಳ ಒಳ್ಳೆ ಹುಡುಗ, ಚೂರೇ ಕುಡಿಯೋದು. ಇನ್ನು ಒಬ್ಬರೇ ಮಗಳು, ಹಳೆ ಮನೆ ಬಿಡಿಸಿ ಕರ್ಕೊಂಬರೋದು, ಹಳೆ ಮನೆ ಸರಿ ಇಲ್ಲ ಅನ್ನೋದು. ಒಬ್ಬನೇ ಸೇರಿದಿ ಎಲ್ಲ ಸಲ 40 ಜನ ಇದೀವಿ. ಅವೇ ಕಾರ್ಗಳು, ನನ್ನ ಕಾರ್ ನೋಡಿ ಅಲ್ಲಿ ನೋಡಿ, ಹೊಸ ಕಾರ್ ಮನೆ ತಂದಿನಿ, ಗ್ರೀನ್ ಕಾರ್ ಹೋಮಿನಿ 8 ಇನ್ನಕ್ಕೆ ನಿಲ್ಸಿನಿ ಪುಟ್ಲಕ್ಷಣ ಬಿಸಿಲು ಒಣಗ್ತದೆ ಅಂತ. ಆಯ್ತಾ, ನಗ್ಬೇಡಕ್ಕ ಪುಟ್ಟಕ್ಕ ಅಂತ ಹೆಸರು. ಅವಳು ಪಂಚರ್ ಆಗಿ 8 ವರ್ಷ ಆಯ್ತು. ಆಯ್ತಾ, ಬದುಕೋಕ್ಕೆ ಇಷ್ಟೇ ಸಾಕು. ಮನೆ ತಿನ್ನಕ್ಕೆ ಇಷ್ಟೇ, ಹಾಕೋಕ್ಕೆ ಇಷ್ಟೇ ಬಟ್ಟೆ. ಬದುಕಂಗಿದ್ರೆ ಕಾಲಲ್ಲೇ ಬದುಕಿ, ಬದುಕಂಗಿದ್ರೆ ಕಂಡ ಮನೆ ನೋಡ್ದಂಗೆ ಬದುಕಿ. ಎರಡೇ ಹೇಳೋದು ನಾನು ನನಗೆ. ಬದುಕಂಗಿದ್ರೆ ಹಾಸ್ಪಿಟ್ಲ್ ಕಾಲು ಚಾಚಿ ಬದುಕಿ. ಸಾಧ್ಯವಾದ್ರೂ ₹1 ದಾನ ಮಾಡಿ. ಇಲ್ಲ ಅಂತಿದ್ದೆ ಬನ್ನಿ ನಾನು ತೋರಿಸ್ತೀನಿ ದಾನ ಮಾಡೋದಂಗೆ, ಧರ್ಮ ಮಾಡೋದಂಗೆ. ಇಲ್ಲಾಂದರೆ ಎಣ್ಣೆ ಹೊಡೆದು ಪಾರ್ಟಿ ಮಾಡಿ, ಕೇಕ್ ಕಟ್ ಮಾಡಿ, ವೆಡ್ಡಿಂಗ್ ಆನಿವರ್ಸರಿ ಮಾಡ್ಕೊಂಡು ಏನೋ ಕುಂದಾಳ ಸಹಾಯ ಬದಲು ನಿಮ್ಗೆ ಬಡವರಿರ್ತಾರೆ 2 ಸೀಟ್ ಕೊಡಿಸಿ. ಕೇಕ್ ಕಟ್ ಮಾಡಿ, ಪಟಾಕಿ ಹೊಡೆದು ನಿಮ್ಮ ಬಾಸ್ಗಳು, ನಿಮ್ಮ ಜಾತಿಯ ಸಂಘದವ್ರನ್ನ ಕರ್ಕೊಂಬಂದು ಅಲ್ಲೇನೋ ಇಕ್ಕೊಂಡು ಕೂಯಾಡಿ DJ ಹಾಕೊಂಡು ಬಂದು ಊರಿಗೆ ಒಂದು ಬೋರ್ ಹಾಸ್ಕೊಳ್ಳಿ. ಬೇಸಿಗೆ ಕಾಲದಲ್ಲಿ ಅನುಕೂಲ ಆಗ್ತದೆ ನಿಮಗೆಲ್ಲ. ನೀವು ತೊಟ್ಟಿ ನೀರು ಕುಡಿದು ಕಿಡ್ನಿ ಫೇಲ್ ಮಾಡ್ಕೊಳ್ರಿ. ನಮ್ಮಂಥ ಬಡಪಾಯಿಗಳು, ದನ ಕರುಗಳು ನಾವು ನಿಮ್ಮನೆ ತೊಟ್ಟಿ ನೀರು ಕುಡಿತೀವಿ, ಏನು ನಾಚಿಕೆ ಆಗಲ್ಲ. ಚೆನ್ನಾಗಿದ್ದೀವಿ ನಾವು. ಆಗುತ್ತಾಗಲ್ವಾ?
ನೋಡಿ ಟ್ರೈ ಮಾಡಿ. ಊರಾಗ ಸಣ್ಣ ಇರ್ತಾರೆ, ಊರು ಅನ್ನಿಲ್ದರು ಊಟದಿಂದ ಇರ್ತಾರೆ, 2 ಸೀಟ್ ಕೊಡಿಸಿ ಮಳೆ ಬಂದೆಲ್ಲ ಬಿಸಿಲು ಅನ್ಸಲ್ಲ. ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಮಕ್ಕಳನ್ನ ಎಲ್ಲೋ ಇಂಗ್ಲೀಷ್ ಮೀಡಿಯಂ ಕಳಿಸಿ ಅಲ್ಲಿ ನಮಗೆ ಹಂಗೆ ಓದಿಸ್ತೀನಿ, ನಮ್ಮ ಮಗಳು ಹಿಂಗೆ ಓದಿಸ್ತೀನಿ, ಅಲ್ಲಿ ಯಾವನಾರು ಗುದ್ದಿರು ಬಡ್ಕೊಂತಿರಲ್ಲ. ನಿಮ್ಮೂರಿಗೆ ರಸ್ತೆ ಮಾಡಿಸಿ, ನಿಮ್ಮೂರಿಗೆ ಶಾಲೆ ಓಪನ್ ಮಾಡಿಸಿ, ಮಾಸ್ಟರ್ ನಿಮ್ಮೂರಿಗೆ ಬರ್ತಾರೆ. ಆಗಲ್ವಾ? ಆಗುತ್ತಾಗಲ್ಲ ಹೇಳಿ. ಮಕ್ಕಳು ಎಲ್ಲೂ ಹೋಗಲ್ಲ, ನಿಮ್ಮ ಕಣ್ಮುಂದೆ ಬೆಳೀತಾ ಮಕ್ಕಳು. ಆಗ ಮಕ್ಕಳು ಕೆಡೋದಿಲ್ಲ. ತಾಯಿ ತಂದೆ ಶಿಕ್ಷಕ ಬೆಳೆಸಿದ್ರೆ ಯಾವ ಮಕ್ಕಳು ಏನಾಗಲ್ಲ, ನಾನೇ ಸಾಕ್ಷಿ. ಕುಡಿಲೇಬೇಕು ಅಂತೇನಿಲ್ಲ. ನಾನು 13 ರೂಪಾಯಿಂದ ಬ್ರ್ಯಾಂಡ್ ಶಾಪ್ ಕೆಲಸ ಮಾಡಿದ್ದೀನಿ, ದಿನಗೂಲಿ ಮಾಡೋಕ್ಕಾಗಲ್ವಾ? ನಾಚಿಕೆ. ಲಾರಿ ಡ್ರೈವರು, ಬಸ್ ಡ್ರೈವರು, ವೆಲ್ಡಿಂಗ್ ಮಾಡ್ತೀನಿ, ಕಸನ ಬಾಚ್ತೀನಿ, ಕಲ್ಲು ಎತ್ತಾ ಇರ್ತೀನಿ. ನಾಚಿಕೆ ಆಗೋದು ಒಂದೇ. ಕಂಡಾಮೆ ಸುದ್ದಿ ಮಾತಾಡಿದಾಗ ತುಂಡು ಮಂಕಂಡಾಗ ನಾಚಿಕೆ ಆಗುತ್ತೆ. ಈಗೆಲ್ಲ ಜಾಸ್ತಿ ಹೆಂಗಾಗ್ಬಿಟ್ಟಾರೆ ಅಂದರೆ ಮಕ್ಕಳು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಓದಿದ್ರೆ ಮುಗೀತಂತೆ, ಅಪ್ಪ ಅಮ್ಮ ಸಾಕಂಗಿಲ್ಲ ಈಗ ರೂಲ್ಸು. ಇಲ್ಲಿ ದೇವ್ರ ಮನೆಗೆಲ್ಲ ಸ್ನಾನ ಮಾಡಿಲ್ಲ, ಮೈ ತೊಗೊಂಡಿಲ್ಲ, ಅವೆಲ್ಲ ಬಿಲ್ಡಪ್ ಬಿಡಿ. ಈಗ ರೂಮ್ ಮಾಡ್ಕೊಂಡಿರೋದು ನೀವು ಮನೆಯೊಳಗೆ ರೂಮ್ ಹಾಕಿ ಗ್ಲಾಸ್ ಹಾಕ್ಬಿಟ್ಟು ಕರ್ಪೂರ ಹಚ್ಚಿ ಹೊಗೆ ಹಾಕಿ ಡೋರ್ ಲಾಕ್ ಮಾಡಿ ದೇವ್ರಿಗೆ ಸತ್ತೋಗ್ಬಿಡ್ಬೇಕು. ಗ್ಲಾಸ್ ಹಾಕಿ ಹಂಗಾಗಿ ದೇವ್ರ ಮನೆ ಮಾಡ್ಕೊಂಡು ಕಿಟಕಿ ಓಪನ್ನೇ ಇಲ್ಲ. ಕರ್ಪೂರ ಹಾಕಿ ಒಳಗೆ ಏನು ಇವತ್ತು ಹಚ್ಚಿ ಅವ್ರು ಉಸಿಗಟ್ಟು ದೇವ್ರು ಸತ್ತೋಗಿ ದೇವರೇ ಮತ್ತೆ ಬರಲ್ಲ. ಸರಿಯಾ ಭಾಗವತ ಹೊಳಗ್ಬಿಟ್ಟು ಮತ್ತೆ ಬರೋದೇ ಇಲ್ಲ. ಯಾವ ಮನೆಗೂ ನನ್ನ ಪ್ರಕಾರ ದೇವಸ್ಥಾನ ಒಳಗೆ ಮನೆ ಒಳಗೆ ದೇವಸ್ಥಾನ ಮಾಡ್ಕೊಳ್ಳೇಬಾರ್ದು. ಅಲ್ಲಿ ಸೂತ್ಕಾಗುತ್ತೆ, ನಾವು ಸರಿ ಇರಲ್ಲ, ಶುದ್ಧವಾಗಿರೋದಿಲ್ಲ. ಅಲ್ಲೊಂದು ಫೋಟೋ ಹಿಂದಿನ ಕಾಲದಲ್ಲಿ ಗಡಿಯಾರ ಟಿವಿ ಹೆಂಗೆ ಅಂಡಿಸ್ತು ಹೆಂಗೆ ಫೋಟೋ ಅನ್ಸೋರು. ಎಲ್ಲಿಂದಾರ ಬಂದ ತಕ್ಷಣ ಶಿವನೇ ಭಗವಂತ ಅನ್ನೋರು, ಎಲ್ಲಾರ ಹೋಗ್ಬೇಕಾರೆ ನಮ್ಮ ದೇವರೇ ಭಗವಂತ ಅನ್ನೋರು. ಈಗ ಹಂಗಲ್ಲ, ಒಳಗೆ ಬಂದ್ರೆ ಒಳಗೆ ದೇವ್ರ ಒಳಗಿರುತ್ತೆ. ಕೂತು ಮರ್ಡರ್ ಮಾಡ್ತೀನಿ ಇನ್ನೀಗ. ಯಾವುದು ಕೆಟ್ಟಕ್ಕೆ ಬರದೇ ಇರಲಿ ಅಂತ, ಒಳಗಿಂದ ಯಾರು ಕೆಟ್ಕೊಂಡು ಬೀಳದೇ ಇರಲಿ ಅಂತ. ಬೈಕಿಗೆ ಸಿಂಗಲ್ ಹಾಕೊಳ್ಳಿ. ತೀರ್ಥ ಒಂದು ದೊಡ್ಡ ವಿನಂತಿ, ಅಕ್ಕಪಕ್ಕ ಮನೆ ಬಗ್ಗೆ ನೋಡಿ ಅವ್ರ ಮನೆ ಮಾತಾಡೋ ಬದ್ದು ಒಂದು ಬನ್ನಿ ತೀರ್ಥ ಕೊಡಿ. ಒಂದು ಸಿಕ್ಕರು ಕೊಳೆಯಲ್ಲ ಉಳಿಯಲ್ಲ ಅಂತ ಭಕ್ತರು ನೀವು ಕೇಳಿದ್ವಿ. ನಾವು ಪರೀಕ್ಷೆ ಮಾಡಿಲ್ಲ, ಭಕ್ತರ ಪರೀಕ್ಷೆ ಮಾಡಿರ್ತಾರೆ. ಒಂದನೇದು ನಂಬಿಕೆ, 2ನೇದು ತೀರ್ಥ, 3 ಅಂತರ, ಗಡಿಯಾರ ಟಿವಿ ಟೈಮ್ ಫೋಟೋ, ಗಾಡಿ ಫಾಸ್ಟ್ ಆಗ್ತದೆ ಸ್ಟಿಕ್ಕರ್. ನಿಮ್ಮ ತೋಟ ಹೊಲದಲ್ಲಿ ದನಕರ ಹಾಲು ಕೊಡ್ತಿಲ್ಲ, ತೋಟದ ಬೆಳೆ ಬರ್ತಿಲ್ಲ ಅಂದರೆ ಅವನಾರ ಅಡವರಮೆಂಟ್ ಕೊಟ್ಟಾನೆ ಅಲ್ವಾ? ದುರ್ಗಾಸನ ಪೇಜ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಯಾರ್ಯಾರೋ ಫೇಸ್ಬುಕ್ಕಲ್ಲಿ ಯೂಟ್ಯೂಬ್ ಇನ್ನೇನಿಲ್ಲ ಇದನ್ನು ಶೇರ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ವೀಡಿಯೋ ಮಾಡ್ತೀರಿ. ನಿಮಗೆಲ್ಲ ನನ್ನ ಕಡೆ ಸ್ವಲ್ಪ ಶೇರ್ ಮಾಡಿ. ಯಾಕೆ ಬರ್ಲಿಕ್ಕೆ ಗೊತ್ತಿಲ್ಲದಿದ್ದಾರೆ, ಬರ್ಲಿಕ್ಕೆ ಆಗೋದಿದ್ದಾರೆ, ಬರೋಕ್ಕೆ ಬಸ್ ಚಾರ್ಜ್ ನಮ್ಮ ಪುಣ್ಯಾಪುರ ಅಲ್ಲಿಂದೇ ಬೇಡ್ಕೊಳ್ಳಿ ಅಂತ ನನ್ನ ಭಾವನೆ. ಕರೆಕ್ಟ್ ಅಲ್ವಾ? ಸಾಧ್ಯವಾದ ಶೇರ್ ಮಾಡಿ. ಸಾಧ್ಯವಾದ ಮನೆ ತೀರ್ಥ ಕೊಡಿ. ಮಕ್ಕಳ ಮನೆಗೆ ಇನ್ನು ಮಕ್ಕಳೋದಲ್ಲ, ಎಜುಕೇಷನ್ ಇಲ್ಲ ನನಗೆ ಅಂತಕ್ಕಂಥವ್ರು ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಬರ್ಸ್ಬೋದು. ದುರ್ಗಾಸ್ಥಳ ಅಂದರೆ ಭೂಮಿ ತಾಯಿ ಗಂಗೆ ಮಾತೆ ಅಂತ. ನಾನು ಭೂಮಿ ತಾಯಿ ಅಂತೀನಿ ದುರ್ಗಮ್ಮನ. ಇನ್ನು ದಯವಿಟ್ಟು ಹಂಗೆ ಮಾಡಿ ತೀರ್ಥ ಕೊಡಿ. ಒಂದೊಂದ್ಸರಿ ಯೂಟ್ಯೂಬ್ ಮಾಡೋ, ಫೇಸ್ಬುಕ್ ಮಾಡೋ ಪುಣ್ಯಾಪುರ ಒಂದು ಕಾಸು ಹಾಕ್ಬಿಟ್ಟು ಒಂದ್ಸರಿ ಯಾರು ಅಂತ. ಈಗ ನಗೇಶ್ ಕೇಳಿ ಹೇಳ್ಬಿಡ್ತೀನಿ ಏನು